Hello students, welcome to the 49th session of Product and Sales Management subject, Salesman chapter, that is Selection of Salesmen. So in last class we have studied about how the recruitment process is done to a salesman, and today we are going to study about the selection process. So at the end of the session you will be able to assess the selection process. So let's start the session with the meaning of selection. Selection means selecting the fixed number of suitable candidates from those who applied for the post. So recruitment ಅಂದರೆ ಇಂಟ್ಯೂಸಿಂಗ್ ದ ಪರ್ಸನ್ ಟು ಅಪ್ಲೈ ಫಾರ್ ದ ಜಾಬ್. ಸೊ ಒಂದು ನ್ಯೂಸ್ ಪೇಪರ್ ನೀವು ಅಡ್ವರ್ಟೈಸ್ಮೆಂಟನ್ನು ಕೊಡ್ತೀರಾ, ಆ ಅಡ್ವರ್ಟೈಸ್ಮೆಂಟನ್ನು ನೋಡಿ ಕ್ಯಾಂಡಿಡೇಟ್ಸ್ ಏನು ಮಾಡ್ತಾರೆ, ಜಾಬಿಗೆ ಅಪ್ಲೈ ಮಾಡ್ತಾರೆ. ಸೊ ಅಪ್ಲೈ ಮಾಡಿದಂಥ ಕ್ಯಾಂಡಿಡೇಟ್ಸಿಂದ ಎಲ್ಲ ಅಪ್ಲಿಕೇಶನ್ ರಿಸೀವ್ ಆಗುತ್ತಲ್ಲ, ಸೊ ಅದಷ್ಟು ಅಪ್ಲಿಕೇಶನಲ್ಲಿ ಸೊ ವೆಕೆನ್ಸಿಗೆ ತಕ್ಕಾಗೆ, ಜಾಬಿಗೆ ತಕ್ಕಂಗೆ ಯಾವ ಕ್ಯಾಂಡಿಡೇಟ್ ಅದಕ್ಕೆ ಯಾವ ಕ್ಯಾಂಡಿಡೇಟ್ ಸೂಟ್ ಆಗ್ತಾನೆ ಅಂಥೇಳಿ ಏನು ಆರಿಸ್ಕೊತೀರಲ್ವ, ಸೆಲೆಕ್ಟ್ ಮಾಡ್ಕೊತೀರಲ್ವ, ಸೊ ಅದನ್ನು ನಾವೇನು ಹೇಳ್ತೀವಿ, ಸೆಲೆಕ್ಷನ್ ಅಂತ ಹೇಳ್ತೀವಿ. ಆಯಿತಾ? ದ ಸೆಲೆಕ್ಷನ್ ಪ್ರೊಸೆಸ್ ಸ್ಟಾರ್ಟ್ಸ್ ಆ್ಯಸ್ ಸೂನ್ ಆ್ಯಸ್ ರಿಕ್ರೂಟ್ಮೆಂಟ್ ಎಂಡ್ಸ್. ಸೊ ಯಾವಾಗ ಅಪ್ಲಿಕೇಶನ್ ಸ್ಟಾಪ್ ಆಗುತ್ತೆ, ಅಪ್ಲಿಕೇಶನ್ ಬರೋದು ನಿಲ್ಲುತ್ತೋ ಅಲ್ಲಿ ರಿಕ್ರೂಟ್ಮೆಂಟ್ ಎಂಡ್ ಆಗುತ್ತೆ. ಅಲ್ಲಿ ನಂತರ ಸ್ಟಾರ್ಟ್ ಆಗೋದೆ ಸೆಲೆಕ್ಷನ್ ಪ್ರೊಸೆಸ್ಸು. ಅಲ್ಲಿಂದ ಏನಾಗುತ್ತೆ, ನಿಮ್ಮ ಜಾಬಿಗೆ ಬೇಕಾದಂಥ ಕ್ಯಾಂಡಿಡೇಟನ್ನು ಆಯ್ಕೆ ಪ್ರಕ್ರಿಯೆ ಶುರುವಾಗುತ್ತೆ. ಸೊ ಅದನ್ನು ನಾವು ಸೆಲೆಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಹಿಯರ್ ರಿಕ್ರೂಟ್ಮೆಂಟ್ ಕನ್ಸಿಡರ್ಸ್ all applications received in a due date, while selection considers only the required number of more suitable candidates. ಸೊ ರಿಕ್ರೂಟ್ಮೆಂಟಲ್ಲಿ ಏನಾಗುತ್ತೆ, ಸೊ ನಮ್ಮ ಒಂದು ಲಾಸ್ಟ್ ಡೇಟ್ ಕೊಟ್ಟಿರ್ತೀವಲ್ಲ, ಆ ಡೇಟ್ ಒಳಗಡೆ ರಿಸೀವ್ ಮಾಡಿದಂಥ ಎಲ್ಲ ಅಪ್ಲಿಕೇಶನ್ಸ್ ಕೌಂಟ್ ಆಗುತ್ತೆ. ಬಟ್ ಸೆಲೆಕ್ಷನಲ್ಲಿ ಏನಾಗುತ್ತೆ, ನಮ್ಮ ಜಾಬಿಗೆ ಯಾರ್ಯಾರು ಸೂಟ್ ಆಗ್ತಾರೋ ಸೊ ಅಂಥ ಒಂದು ರಿಕ್ವೈರ್ಡ್ ನಂಬರ್ ಅಷ್ಟೇ ಕನ್ಸಿಡರ್ ಆಗುತ್ತೆ. ಗಾಟ್ ಇಟ್? ಸೊ ನೆಕ್ಸ್ಟ್ ಸ್ಟೆಪ್ಸ್ ಇನ್ selection process. So here systematic selection process consists of the various steps. So ಏನೇನು ಸ್ಟೆಪ್ ಇರುತ್ತೆ ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಅಂತ ನೋಡಿದಾಗ, ಸೊ ಫಸ್ಟ್ ಸ್ಟೆಪ್ ಈಸ್ ರಿಸೀವಿಂಗ್ ದ ಅಪ್ಲಿಕೇಶನ್ಸ್. ಸೊ ಹಿಯರ್ ದ ಅಪ್ಲಿಕೇಶನ್ಸ್ ಆರ್ ರಿಸೀವ್ಡ್ ಫ್ರಮ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ದ ಸೇಲ್ಸ್ ಪರ್ಸನ್ ಜಾಬ್. ಸೊ ಈ ಒಂದು ಸೇಲ್ಸ್ ಪರ್ಸನ್ ಜಾಬಿಗೆ ವೇಕೆನ್ಸಿ ಇದೆ ಅಂತ ನಾವು ಹೇಳಿದಾಗ ಅದಕ್ಕೆ ಅಪ್ಲಿಕೇಶನ್ಸನ್ನು ಬರೀತಾರಲ್ವಾ, ಸೊ ಅಪ್ಲಿಕೇಶನ್ಸನ್ನು ರಿಸೀವ್ ಮಾಡುವಂಥದ್ದು ನಮ್ಮ ಮೊದಲನೇ ಸ್ಟೆಪ್ ಆಗಿರುತ್ತೆ. ಸೊ ಹಿಯರ್ ದ ಕ್ಯಾಂಡಿಡೇಟ್ಸ್ ಮೈಟ್ ಹ್ಯಾವ್ ಬಿನ್ ಆಸ್ಕ್ಡ್ ಟು ಸೆಂಡ್ ದರ್ ಅಪ್ಲಿಕೇಶನ್ಸ್ ಎಲಾಂಗ್ ವಿತ್ ದ ಬಯೋಡೇಟಾ. ಸೊ ಅವ್ರದ್ದೊಂದು ರೆಸ್ಯೂಮೆ, ಅವ್ರದ್ದೊಂದು ಬಯೋಡೇಟಾ ಜೊತೆಗೆ ಅಪ್ಲಿಕೇಶನನ್ನು ಅವರು ಬರೆದು ಹಾಕ್ತಾರೆ. ತಮ್ಮ ಕ್ವಾಲಿಟಿ ಮತ್ತು ನಮ್ಮ ಕ್ವಾಲಿಫಿಕೇಷನ್ಸು ಮತ್ತು ಎಲಿಜಿಬಿಲಿಟಿಯನ್ನು ಅಲ್ಲಿ ಅವರು ಬಯೋಡೇಟಾನ ಕೊಡ್ತಾರೆ. ಅಪ್ಲಿಕೇಶನ್ ರಿಸೀವ್ ಆಯಿತು, ನಂತರ ಏನಾಗುತ್ತೆ ಅಂದರೆ ಸ್ಕ್ರೀನಿಂಗ್ ದ ಅಪ್ಲಿಕೇಶನ್ಸ್. ಸೊ ಹಿಯರ್ ದ ಅಪ್ಲಿಕೇಶನ್ಸ್ ರಿಸೀವ್ಡ್ ಫ್ರಮ್ ದ ಕ್ಯಾಂಡಿಡೇಟ್ಸ್ ಫಾರ್ ದ ಸೇಲ್ಸ್ ಪರ್ಸನ್ ಜಾಬ್ ವಿಲ್ ದೆನ್ ಹ್ಯಾವ್ ಟು ಬಿ ಪ್ರೊಸೆಸ್ಡ್. ಆಯಿತಾ? ದ ಇನ್ಕಂಪ್ಲೀಟ್ ಅಪ್ಲಿಕೇಶನ್ಸ್ ವಿಲ್ ಬಿ ಸೆಟ್ ಅಸೈಡ್. ಅಂದರೆ ಒಂದು ಸಲ ನೀವು ಅಪ್ಲಿಕೇಶನ್ಸ್ ರಿಸೀವ್ ಮಾಡ್ತೀರಲ್ವಾ, ಆವಾಗ ಆ ಬರೆದಂಥ ಒಂದು ಅಪ್ಲಿಕೇಶನ್ ಕೊಟ್ಟಂಥ ಎಲ್ಲ ಕ್ಯಾಂಡಿಡೇಟ್ಸನ್ನು ಏನು ಮಾಡ್ತೀವಿ, ನಾವು ಪ್ರೋಸೆಸನ್ನು ಮಾಡ್ತೀವಿ. ಸೊ ಅಲ್ಲೇನಾಗುತ್ತೆ, ನಿಮ್ಮ ಜಾಬಿಗೆ ಯಾವ ಅಪ್ಲಿಕೇಶನ್ ಸೂಟ್ ಆಗಲ್ಲ ಅವ್ರನ್ನ ಏನು ಮಾಡ್ತೀವಿ, ತೆಗೆದು ಹಾಕ್ತೀವಿ. ಓಕೆನಾ? ಸೊ ಅಪ್ಲಿಕೇಶನ್ಸ್ ಆಫ್ ದೋಸ್ ಕ್ಯಾಂಡಿಡೇಟ್ಸ್ ಹೂ ಫೇಲ್ ಟು ಫುಲ್ಫಿಲ್ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಫಾರ್ ದ ಸೇಲ್ಸ್ ಪರ್ಸನ್ ಜಾಬ್. ಆಯಿತಾ? ಸೊ ಸಪೋಸ್ ಈಗ ಒಂದು ಕ್ರೈಟೇರಿಯಾ ಕೊಟ್ಟಿರ್ತೀವಿ, ಸೇಲ್ಸ್ ಪರ್ಸನ್ ಜಾಬ್ ಅಂತ ಬಂದಾಗ ಟ್ರಾವೆಲಿಂಗ್ ಮಾಡಬೇಕಾಗುತ್ತೆ ಅಂತ ಕೊಡ್ತೀವಿ, ಬಟ್ ಅವರು ನಂಗೆ ಟ್ರಾವೆಲಿಂಗ್ ಇಷ್ಟ ಇಲ್ಲ ಅಂತ ಕಳಿಸ್ತಾರೆ. ಸೊ ಅಂಥ ವ್ಯಕ್ತಿನ ನೀವು ತೊಗೊಳೋದ್ರಲ್ಲಿ ಏನು ಉಪಯೋಗ ಹೇಳಿ? ಅವ್ರು ಟ್ರಾವೆಲಿಂಗೇ ಇಷ್ಟ ಇಲ್ಲ ಅಂದಾಗ ಸೇಲ್ಸ್ ಪರ್ಸನ್ ಜಾಬಿಗೆ ಅವ್ನು ಸೂಟ್ ಆಗೋಲ್ಲ. ಸೊ ಅಂಥ ಅಪ್ಲಿಕೇಶನ್ನ ನೀವೇನು ಮಾಡ್ತೀರಾ, ರಿಜೆಕ್ಟ್ ಮಾಡಬೇಕಾಗುತ್ತೆ. ಸೊ ಆ ಥರ ಎಲ್ಲ ಅಪ್ಲಿಕೇಶನ್ನು ಸಾರ್ಟ್ ಮಾಡ್ತೀರಾ, ಸ್ಕ್ರೀನ್ ಮಾಡ್ತೀರಾ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಆಮೇಲೆ ಪ್ರಿಲಿಮಿನರಿ ಇಂಟರ್ವ್ಯೂ. ಸೊ ಪ್ರಿಲಿಮಿನರಿ ಇಂಟರ್ವ್ಯೂಲ್ಲಿ ಏನು ಮಾಡ್ತೀರಾ ಅಂದರೆ, ಒಂದು ಪೆನಲ್ ಆಫ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಒಂದು ಎಕ್ಸ್ಪರ್ಟ್ಸಿನ ಟೀಮ್ ಇರುತ್ತೆ. ಅವ್ರೇನು ಮಾಡ್ತಾರೆ, ದೇ ಡಿಸೈಡ್ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಟು ಬಿ ಕಾಲ್ಡ್ ಫಾರ್ ಇಂಟರ್ವ್ಯೂ ಆ್ಯಂಡ್ ದೆನ್ ಲೆಟರ್ಸ್ ಆರ್ ಸೆಂಡ್ ಟು ದ ಕ್ಯಾಂಡಿಡೇಟ್ಸ್ ವೆಲ್ ಇನ್ ಅಡ್ವಾನ್ಸ್. ಸೊ ಅಪ್ಲಿಕೇಶನ್ಸ್ ಎಲ್ಲ ಸಾರ್ಟ್ ಆದಮೇಲೆ ಎಲಿಜಿಬಿಲಿಟಿ ಯಾರಿಗಿದೆ ಅವ್ರದ್ದು ಎಲ್ಲ ಒಂದು ಕ್ಯಾಂಡಿಡೇಟ್ಸ್ ಲೀಸ್ಟನ್ನು ಕಲೆಕ್ಟ್ ಮಾಡ್ಕೊತಾರೆ. ಅವರಿಗೆ ಅಡ್ವಾನ್ಸಲ್ಲಿ ಲೆಟರ್ಸನ್ನು ಸೆಂಡ್ ಮಾಡ್ತಾರೆ, ಈ ಡೇಟಿಗೆ ಈ ಟೈಮಿಗೆ ನಿಮಗೆ ಈ ಪ್ಲೇಸಲ್ಲಿ ಇಂಟರ್ವ್ಯೂ ಇದೆ, ಬಂದು ಅಟೆಂಡ್ ಆಗಿ ಅಂತ. ಆಯಿತಾ? ಇಂಟರ್ವ್ಯೂ ಇಸ್ ಬೋತ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಟಾಕ್. ಇಲ್ಲಿ ಫಾರ್ಮಲ್ ಆಗಿನೂ ಕ್ವಶನ್ಸ್ ಕೇಳ್ಬೋದು, ಇನ್ಫಾರ್ಮಲ್ ಆಗಿನೂ ಕ್ವಶನ್ಸ್ ಕೇಳ್ಬೋದು. ಒಟ್ಟು ಆ ವ್ಯಕ್ತಿ ಬಗ್ಗೆ ಅವ್ರು ಏನು ಮಾಡ್ತಾರೆ, ಅಲ್ಲಿ ಒಂದು ಇಂಟ್ರ್ಯಾಕ್ಷನನ್ನು ಇಟ್ಕೊಳ್ತಾರೆ.
ಇಂಟರ್ವ್ಯೂವರ್ ಮತ್ತು ಇಂಟರ್ವ್ಯೂವಿ ಮಧ್ಯೆ ಒಂದು ಇಂಟ್ರಾಕ್ಷನ್ ನಡೆಯುತ್ತೆ, ಒಂದು ಟಾಕ್ ನಡೆಯುತ್ತೆ. ಪ್ರಿಲಿಮಿನರಿ ಇಂಟರ್ವ್ಯೂ ಆದಮೇಲೆ ರಿಟರ್ನ್ ಟೆಸ್ಟ್ ಇರುತ್ತೆ. ಸೊ ರಿಟರ್ನ್ ಟೆಸ್ಟ್ ಅಂದರೆ ಗೊತ್ತಲ್ವಾ? ಸೊ ಹಿಯರ್ ಆಲ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ದ ಸೇಲ್ಸ್ ಪರ್ಸನ್ ಜಾಬ್ have to write a exam. Here the test paper usually contains 2 parts, ಒಂದು ಆಬ್ಜೆಕ್ಟಿವ್ ಟೈಪು, ಇನ್ನೊಂದು ಡಿಸ್ಕ್ರಿಪ್ಟಿವ್ ಟೈಪು. ಆಬ್ಜೆಕ್ಟಿವ್ ಟೈಪ್ ಅಂದರೆ ಗೊತ್ತಿದೆ ನಿಮಗೆ. ಸೊ ಅಲ್ಲಿ ಟಿಕ್ ಮಾಡಬೇಕಾಗಿರುತ್ತೆ. ಸೊ ಅಲ್ಲಿ ಅವರು ಇಂಗ್ಲೀಷ್ ನಾಲೆಜ್ ಹೇಗಿದೆ, ಮ್ಯಾಥಮೆಟಿಕ್ಸ್ ಹೇಗಿದೆ, ಅವ್ರ ಜನರಲ್ ನಾಲೆಜ್ ಹೇಗಿದೆ, ಕಾಮನ್ ಸೆನ್ಸ್ ಹೇಗಿದೆ, ರೀಸನಿಂಗ್ ಎಬಿಲಿಟಿ ಹೇಗಿದೆ, ಈ ಥರ ಎಲ್ಲದೂ ಚೆಕ್ ಮಾಡ್ತಾರೆ. ಇನ್ನೊಂದು ಡಿಸ್ಕ್ರಿಪ್ಟಿವ್ ಪಾರ್ಟು. ಡಿಸ್ಕ್ರಿಪ್ಟಿವ್ ಪಾರ್ಟಲ್ಲಿ ಏನು ಮಾಡ್ತಾರೆ? ಹಿಯರ್ this descriptive part will test the candidate's ability to draft a letter or prepare a general essay. ಸೊ ಒಂದು ಕ್ಯಾಂಡಿಡೇಟಿಂದು ಎಬಿಲಿಟಿನ ನೋಡ್ತಾರೆ. ಒಂದು ಲೆಟ್ರ್ ಡ್ರಾಫ್ಟ್ ಮಾಡೋಕ್ಕಾಗುತ್ತೆ ಇವ್ರ ಹತ್ರ, ಒಂದು ಲೆಟ್ರ್ ಬರೆಯೋಕ್ಕಾಗುತ್ತಾ, ಎಸ್ಸೆ ಬರೆಯೋಕ್ಕಾಗುತ್ತೆ, ಇಂಗ್ಲೀಷ್ ಹೇಗಿದೆ ಅಥವಾ ಕನ್ನಡ ಅಥವಾ ಏನು ಬೇಕು ಅವ್ರಿಗೆ ಜಾಬ್ ಸುಟೇಬಿಲಿಟಿಗೆ, ಅದು ಇವ್ರ ಹತ್ರ ಎಲಿಜಿಬಿಲಿಟಿ ಅಥವಾ ಒಂದು ಕ್ವಾಲಿಫಿಕೇಷನ್ ಇದೆಯಾ ಅಂಥೇಳಿ ಒಂದು ರೈಟಿಂಗ್ ಟೆಸ್ಟಲ್ಲಿ ನೋಡ್ತಾರೆ. ರೈಟಿಂಗ್ ಟೆಸ್ಟಲ್ಲಿ ನೀವು ಪಾಸ್ ಆದರೆ ನೆಕ್ಸ್ಟು ಫೈನಲ್ ಇಂಟರ್ವ್ಯೂ ಇರುತ್ತೆ. ಫೈನಲ್ ಇಂಟರ್ವ್ಯೂವಲ್ಲಿ ಏನು ಮಾಡ್ತಾರೆ ಅಂದರೆ, ದ ಸೆಲೆಕ್ಷನ್ ಕಮಿಟಿ ಹ್ಯಾಸ್ ಆಲ್ ದ ಡೀಟೇಲ್ ಇನ್ಫಾರ್ಮೇಷನ್ ಇನ್ ಟರ್ಮ್ಸ್ ಆಫ್ ಕ್ವಾಲಿಫಿಕೇಷನ್, ರೆಫರೆನ್ಸಸ್, ಫಿಸಿಕಲ್ ಆ್ಯಂಡ್ ಸೈಕಾಲಜಿಕಲ್ ಟೆಸ್ಟ್ ದಟ್ ಹೆಲ್ಪ್ಸ್ ಟು ಕಮ್ ಟು ಫೈನಲ್ ಡಿಸಿಷನ್. ಸೊ ಇಲ್ಲೇನು ಮಾಡ್ತಾರೆ, ಅವ್ರನ್ನ ಕ್ರಾಸ್ ಕ್ವಶನ್ಸ್ ಮಾಡ್ತಾರೆ, ಅವ್ರ ಕ್ವಾಲಿಫಿಕೇಷನ್ಸ್ ಕೇಳ್ತಾರೆ, ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಅವ್ರಿಗೆ ಯಾರೇ ರೆಫರೆನ್ಸ್ ಇದೆ, ಹಿಂದೆ ಎಲ್ಲರೂ ವರ್ಕ್ ಮಾಡಿದ್ದಿದ್ರೆ ಅದು ರೆಫರೆನ್ಸನ್ನು ಇಟ್ಕೊಂಡು ಅವ್ರು ಹೇಗಿದ್ದರು ಅಂಥೇಳಿ ಅವ್ರದ್ದು ಕ್ಯಾರೆಕ್ಟರ್ ಚೆಕ್ ಮಾಡ್ತಾರೆ. ಅಥವಾ ಅವ್ರದ್ದು ಫಿಸಿಕಲ್ಲು ಟೆಸ್ಟ್ ಮಾಡ್ಬೋದು, ಆಯಿತಾ. ಆಮೇಲೆ ಅವ್ರು ಸೈಕಾಲಜಿಕಲಿ ಅವ್ರದ್ದು ಎಷ್ಟು ಸೌಂಡ್ ಇದ್ದಾನೆ ಮನುಷ್ಯ, ಎಷ್ಟು ಐ ಕ್ಯೂ ಲೆವೆಲ್ ಇದೆ, ಅದನ್ನೆಲ್ಲ ಅವರು ನೋಡ್ಬೋದು. ಅಥವಾ ಯಾವ ಥರ ಸಿಚುವೇಶನ್ ಬಂದರೆ ಹೇಗೆ ಟ್ರೀಟ್ ಮಾಡ್ತಾನೆ ಅಂತ ಹೇಳ್ಕೊಂಡು ಕೇಸ್ ಸ್ಟಡಿ ಕ್ವಶನ್ಸ್ ಎಲ್ಲ ಕೊಟ್ಕೊಂಡು ಅದರ ಬಗ್ಗೆ ಅದು ಅವನೊಂದು ಸೈಕಾಲಜಿಕಲಿ ಹೇಗಿದ್ದಾನೆ ಮನುಷ್ಯ ಅಂತ ತಿಳ್ಕೊಳ್ಬೋದು. ಸೊ ಇದನ್ನೆಲ್ಲ ಮಾಡ್ತಾರೆ ಫೈನಲ್ ಇಂಟರ್ವ್ಯೂವಲ್ಲಿ. ನಂತರ ಮೆಡಿಕಲ್ ಎಕ್ಸಾಮಿನೇಷನ್. ಓಕೆ, ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಫಾರ್ ದ ಸೇಲ್ಸ್ ಪರ್ಸನ್ ಜಾಬ್ ಶಾಲ್ ಬಿ ಮೆಡಿಕಲಿ ಎಕ್ಸಾಮಿನ್ಡ್ ಟು ಫೈಂಡ್ ಔಟ್ ವೆದರ್ ದೇ ಆರ್ ಫಿಸಿಕಲಿ ಫಿಟ್. ಇಲ್ಲಿ ಕ್ಯಾಂಡಿಡೇಟ್ಸಿನ ಹೈಟ್, ವೇಟು, ಐಸೈಟು ಎಲ್ಲದನ್ನು ಚೆಕ್ ಮಾಡ್ತಾರೆ. ಫಿಸಿಕಲ್ ಫಿಟ್ನೆಸ್ ಹೇಗಿದೆ ಎಲ್ಲದೂ ನೋಡ್ತಾರೆ. ಯಾಕಂದರೆ ಒಬ್ಬ ಸೇಲ್ಸ್ ಮ್ಯಾನ್ ಆದವನು ಹಿ ನೀಡ್ ಟು ಟೇಕ್ ಲಾಟ್ ಆಫ್ ಟ್ರಾವೆಲಿಂಗ್, ತುಂಬ ಓಡಾಡಬೇಕಾಗುತ್ತೆ, ತುಂಬ ಕನ್ವಿನ್ಸ್ ಮಾಡಬೇಕಾಗುತ್ತೆ, ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಅವನಿಗೆ ಫಿಸಿಕ್ ಅಥವಾ ಒಂದು ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಕಂಪಲ್ಸರಿ ನೋಡ್ತಾರೆ. ಅದರಲ್ಲೂ ಪಾಸ್ ಆದರೆ ಫೈನಲ್ ಸೆಲೆಕ್ಷನ್. ಸೊ ಇಷ್ಟು ಸ್ಟೆಪ್ಸಲ್ಲೂ ಅವನೇನಾದರೂ ಕ್ಲಿಯರ್ ಮಾಡಿಕೊಂಡ್ರೆ and he go for final selection. ಆಯಿತಾ. ಇಫ್ ಎವ್ರಿಥಿಂಗ್ ಈಸ್ ಇನ್ ಫೇವರ್ ಆಫ್ ದ ಅಪ್ಲಿಕೆಂಟ್ then an agreement must be executed to him. ಆಯಿತಾ. ದಿಸ್ ಅಗ್ರಿಮೆಂಟ್ ಕಂಟೇನ್ಸ್ ದ ಡ್ಯೂಟೀಸ್, ದ ಅಥಾರಿಟೀಸ್, ದ ಸೇಲ್ಸ್ ಕೋಟಾ ಅಥವಾ ದ ಸೇಲ್ಸ್ ಟೆರಿಟರಿ ಅಲಾಟೆಡ್. ಸೊ ಏನು ಕೋಟಾ ಇದೆ, ಏನು ಇದು ಇದೆ, ನಿಮ್ಮದು ಟಾರ್ಗೆಟ್ ಎಷ್ಟಿದೆ, ಯಾವ ಸೇಲ್ಸ್ ಟೆರಿಟರಿಲಿ ನೀವು ವರ್ಕ್ ಮಾಡ್ತೀರಾ, ನಿಮ್ಮ ಸ್ಯಾಲ್ರಿ ಎಷ್ಟಿದೆ, ಆಯಿತಾ. ಸೊ ನಿಮ್ಮ ಡ್ಯೂಟಿ ಏನು, ಅಥವಾ ನೀವು ರಿಸೈನ್ ಮಾಡೋದಾದರೆ ಜಾಬಿಂದ ಏನೇನು ಕಂಡೀಷನ್ಸ್ ಇದೆ, ಈ ಥರದ್ದೆಲ್ಲ ಏನು ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡ್ರಲ್ಲಿ ಇರುತ್ತೆ. ಆಯಿತಾ. ಅದ್ರ ಜೊತೆಗೆ ನಿಮ್ಮ ಡೆಸಿಗ್ನೇಷನ್ ಏನು, ನೀವೇನೇನು ಕೆಲಸ ಮಾಡಬೇಕು, ನಿಮ್ಮ ಸ್ಯಾಲ್ರಿ ಎಷ್ಟಿರುತ್ತೆ, ಅಥವಾ ನಿಮ್ಗೆ ಏನಾದರೂ ಅದರ್ ಬೆನಿಫಿಟ್ಸ್ ಕೊಡ್ತೀನಿ ಅನ್ನೋದು ಸಹ ಅಗ್ರಿಮೆಂಟಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ. ಅದಕ್ಕೆಲ್ಲ ಎಂಪ್ಲಾಯಿ ಒಪ್ಕೊಂಡ, ಕ್ಯಾಂಡಿಡೇಟ್ ಒಪ್ಕೊಂಡ ಅಂದರೆ ಅಪಾಯಿಂಟ್ಮೆಂಟ್ ಆ್ಯಂಡ್ ಇಂಡಕ್ಷನ್. ದ ಕ್ಯಾಂಡಿಡೇಟ್ ಸೆಲೆಕ್ಟೆಡ್ ಮೇ ಬಿ ಅಪಾಯಿಂಟೆಡ್ ಫಾರ್ ದ ಸೇಲ್ಸ್ ಪರ್ಸನ್ ಜಾಬ್. ಸೊ ಇನಿಷಿಯಲಿ ಅವನಿಗೆ ಟ್ರೈನಿಂಗನ್ನು ಕೊಡ್ತಾರೆ, ಆಮೇಲೆ ಅವ್ನು ಕೆಲಸನ ಕಲಿತಾನೆ, ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾನೆ. ಓಕೆ. ದೆನ್ ಎಟ್ ದ ಟೈಮ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ಸೇಲ್ಸ್ಮೆನ್ ಫಾಲೋವಿಂಗ್ ಕಂಡೀಷನ್ಸ್ ಮಸ್ಟ್ ಬಿ ಮೇಡ್ ಕ್ಲಿಯರ್. ಓಕೆ. ಸೊ ಏನೇನು ಕಂಡೀಷನ್ಸ್ ಇರುತ್ತೆ ಅಂದರೆ, ಟೈಮ್ ಟು ರೆಸ್ಯೂಮ್ ದ ಡ್ಯೂಟಿ. ಸೊ ಯಾವಾಗ ಅವನು ಕೆಲಸಕ್ಕೆ ಜಾಯ್ನ್ ಆಗಬೇಕು, ಕಂಪನೀಸ್ ಮಾರ್ಕೆಟಿಂಗ್ ಆಬ್ಜೆಕ್ಟಿವ್ಸ್, ಪಾಲಿಸೀಸ್ ಆ್ಯಂಡ್ ಸ್ಟ್ರಾಟಜೀಸ್. ಸೊ ಅವರ ಕಂಪನಿಯ ಒಂದು ಗುರಿ, ಉದ್ದೇಶ, ಧ್ಯೇಯಗಳು ಅಥವಾ ಪಾಲಿಸಿ ಏನಿದೆ ಅದ್ರ ಬಗ್ಗೆ ಅವನಿಗೆ ಕ್ಲಿಯರಾಗಿ ಹೇಳ್ತಾರೆ. ದೆನ್ ಡ್ಯೂಟೀಸ್ ಆ್ಯಂಡ್ ರಿಸ್ಟ್ರಿಕ್ಷನ್ಸ್. ನಿನ್ನ ಕರ್ತವ್ಯಗಳು ಏನು, ನಿನಗೆ ಏನೇನು ರಿಸ್ಟ್ರಿಕ್ಷನ್ಸ್ ಇದೆ, ನೀನು ಯಾವುದರ ಒಂದು ಇತಿಮಿತಿಯಲ್ಲಿ ಇರಬೇಕು ಅನ್ನೋದನ್ನು ಹೇಳ್ತಾರೆ. ದೆನ್ ಪ್ಲೇಸ್ ಆಫ್ ವರ್ಕ್. ನಿನ್ನ ಸೇಲ್ಸ್ ಟೆರಿಟರಿ ಯಾವುದು, ನೀ ಎಲ್ಲಿ ಯಾವ ಏರಿಯಾದಲ್ಲಿ ವರ್ಕ್ ಮಾಡಬೇಕು. ನಂತರ ರಿಪೋರ್ಟಿಂಗ್ ಸಿಸ್ಟಮ್ ಆರ್ ಪ್ರೊಸೀಜರ್. ನೀನು ಯಾವ ಥರ ಕಂಪನಿಗೆ ಬಂದು ರಿಪೋರ್ಟ್ ಮಾಡಬೇಕು, ಇನಿಷಿಯಲಿ ಏನಾದ್ರು ಅಮೌಂಟ್ ಡೆಪಾಸಿಟ್ ಮಾಡಬೇಕಾ ಅಥವಾ ಏನಾದ್ರು ಅಗ್ರಿಮೆಂಟಿಗೆ ಸೈನ್ ಮಾಡಬೇಕಾ, ಇದನ್ನೆಲ್ಲ ತಿಳಿಸ್ಕೊಡ್ತಾರೆ. ದೆನ್ ಬಿಲ್ ಕಲೆಕ್ಟಿಂಗ್ ಸಿಸ್ಟಮ್. ಸೊ ಸೇಲ್ಸ್ಮೆನ್ನು ಸೇಲ್ಸ್ ಮಾಡೋದ್ರಿಂದ
ಅಲ್ಲಿ ಕಲೆಕ್ಷನ್ ಇರುತ್ತೆ, ಹೌದಾ, ಪೇಮೆಂಟ್ ಇರುತ್ತೆ ಕನ್ಸ್ಯೂಮರ್ ಸೈಡಿಂದ. ಅದನ್ನು ಹೇಗೆ ಕಲೆಕ್ಟ್ ಮಾಡಬೇಕು ನೀನು, ಆ ಸಿಸ್ಟಮ್ ಯಾವ ಥರ ಇದೆ ನಮ್ಮದು ಕಂಪ್ನಿದು ಅನ್ನೋದನ್ನು ಹೇಳ್ಕೊಡ್ತಾರೆ. ದೆನ್ ರೆಮ್ಯುನರೇಷನ್ ಆ್ಯಂಡ್ ಇನ್ಸೆಂಟಿವ್ಸ್. ಸೊ ನಿಂಗೆ ಈ ಕೆಲಸ ಮಾಡೋದ್ರಿಂದ ನಿನಗೆ ಎಷ್ಟು ಸ್ಯಾಲ್ರಿ ಕೊಡ್ತೀವಿ, ನಿನ್ನ ಸೇಲ್ಸ್ ಟಾರ್ಗೆಟನ್ನು ನೀನು ರೀಚ್ ಆದರೆ ನಿಂಗೆ ಇನ್ಸೆಂಟಿವ್ಸ್ ಎಷ್ಟು ಕೊಡ್ತೀವಿ ಅನ್ನೋದನ್ನು ಸಹ ಅವರು ಹೇಳ್ತಾರೆ. ಆಯಿತಾ, ಸಂಬಳ ಎಷ್ಟಿರುತ್ತೆ, ದೆನ್ ಅದರ ಇನ್ಸೆಂಟಿವ್ಸ್ ಎಷ್ಟು ಬರುತ್ತೆ ಅನ್ನೋದನ್ನು ಹೇಳ್ತಾರೆ. ನಂತರ ಟ್ರೈನಿಂಗ್ ಆ್ಯಂಡ್ ಎಕ್ಸ್ಪೆನ್ಸಸ್. ಸೊ ಅವನಿಗೆ ಯಾವ ಥರ ಟ್ರೈನಿಂಗನ್ನು ಕೊಡಬೇಕು, ಸೇಲ್ಸ್ ಪರ್ಸನನ್ನು ಯಾವ ಥರ ಟ್ರೈನ್ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಮತ್ತು ರಿಲೇಟೆಡ್ ಎಕ್ಸ್ಪೆನ್ಸಸ್. ಸಪೋಸ್ 3 days ಟ್ರೈನಿಂಗ್ ಇದೆ ಅಂದರೆ ಕಂಪನಿಯವ್ರದ್ದು ಅಕಾಮಿಡೇಷನ್ ಕೊಡೋಕ್ಕಾಗಲ್ಲ, ನೀವೇ ಬೇರ್ ಮಾಡಬೇಕು, ಅಥವಾ ಅಕಾಮಿಡೇಷನ್ ಕೊಡ್ತೀವಿ, ಊಟದ ಖರ್ಚು ನೀವು ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಈ ಥರ ಏನಾದರೂ ಕಂಡೀಷನ್ಸ್ ಇದ್ದರೆ ಅದನ್ನೂ ಸಹ ಅವ್ರು ಏನು ಮಾಡ್ತಾರೆ, ಆ ಸೇಲ್ಸ್ಮೆನ್ನಿಗೆ ಹೇಳ್ತಾರೆ. ಆಯಿತಾ, ಇದನ್ನು ಬಿಟ್ಟು ಮತ್ತೇನಾದ್ರು ಕಂಪ್ನಿ ಕಂಡೀಷನ್ಸ್ ಇತ್ತು ಅಂದರೆ, ಯೂನಿಫಾರ್ಮ್ ಇದ್ದರೆ ಈ ಥರ ಯೂನಿಫಾರ್ಮ್ ಇರುತ್ತೆ, ಅಥವಾ ಈ ಥರ ನಮ್ಮ ಕಂಪ್ನಿ ಟೈಮಿಂಗ್ಸ್ ಇರುತ್ತೆ, ಈ ಥರದ್ದು ಏನಾದ್ರು ಮತ್ತೇನಾದ್ರು ಕಂಡೀಷನ್ಸ್ ಇತ್ತು ಅಂದರೆ ಅವ್ರೇನು ಮಾಡ್ತಾರೆ, ಅದನ್ನು ಸಹ ಅವನಿಗೆ ತಿಳಿಸ್ಕೊಡ್ತಾರೆ. ಆಯಿತಾ, ಸೊ ಈ ಥರ ಏನಾಗುತ್ತೆ, ಒಬ್ಬ ಸೇಲ್ಸ್ಮೆನ್ನಿಂದು ಸೆಲೆಕ್ಷನ್ ಆಗುತ್ತೆ. ಗಾಟ್ ಇಟ್? ಸೊ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್.